ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ವಾರದ ಕೊನೆಯ ದಿವಸ ಸಬ್ಬತ್ತು ದಿವಸದಕ್ಕಾಗಿ ಪ್ರಾರ್ಥಿಸುವನಾಗಿದ್ದೇನೆ. ನಿಮ್ಮ ಮೇಲೆ ಸರಿಯಾಗಿ ಯಾರ್ಯಾರು ವಿಶ್ವಾಸ ಇಟ್ಟಿದ್ದಾರೋ, ಯಾರ ಮೇಲೆ ಪ್ರೀತಿ ಇದೆಯೋ ಅವರೆಲ್ಲವರನ್ನ ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ದೇವಾ, ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 12ನೇ ಅಧ್ಯಾಯ 4ರಿಂದ 2 ಸಮುವೇಲ 12ನೇ ಅಧ್ಯಾಯ 4ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನೆವರೆಗೆ ನಾವು ನೋಡಿದ್ದೇವೆ, ಒಂದು ಐಶ್ವರ್ಯವಂತನಿಗೆ ಬಹಳ ಕುರಿಗಳಿದ್ದವು. ಆದರೆ ಒಂದು ಬಡವನಲ್ಲಿ ಒಂದೇ ಕುರಿ ಇತ್ತು. ಅದು ಅವನ ಎದೆಗೆಲ್ಲ ಒರಗಿಕೊಂಡು ಅವರ ಮನೆ ಮಕ್ಕಳಾಗಿ ಅದು ಇತ್ತು, ಹೆಣ್ಣು ಕುರಿ ಎಂಬುದಾಗಿ ನಾವು ಅದನ್ನು ಓದಿಕೊಳ್ತಾ ಇದ್ದೆವು. ಈಗ 4ನೇ ವಚನ, ಆ ಮುಂದೆ ಏನಾಯಿತು ಎಂಬುದಾಗಿ. ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು. ಆಗ ಐಶ್ವರ್ಯವಂತನು ತನ್ನ ಕುರಿಗಳಿಂದ ಏನೂ ತೆಗೆದುಕೊಳ್ಳ ಮನಸ್ಸಿಲ್ಲದೆ ಬಡವನ ಕುರಿಮೆಯನ್ನು ಹಿಡಿದು ಅತಿಥಿಗೋಸ್ಕರ ಅದನ್ನು ಅಡಿಗೆ ಮಾಡಿಸಿದನು ಎಂಬುದೇ. ನೋಡಿ, ಐಶ್ವರ್ಯವಂತನ ಮನೆಗೆ ಒಬ್ಬ ಅತಿಥಿ ಬಂದಾಗ ಅವನಲ್ಲಿ ಬೇಕಾದಷ್ಟು ಕುರಿ ದನಗಳು ಇದ್ದರೂ ಕೂಡ ಒಂದನ್ನು ಅಡಿಗೆ ಮಾಡಿಸಲಿಲ್ಲ. ಅವನಿಗೆ ಮನಸ್ಸಾಗಲಿಲ್ಲ. ಆದರೆ ಬಡವನಿಗೆ ಒಂದೇ ಒಂದು ಕುರಿ ಇದ್ದುದನ್ನು ಏನು ಮಾಡ್ದ, ಅದನ್ನು ಅಡಿಗೆ ಮಾಡಿಸಿದ. ಹಾಗೆ ಏನಪ್ಪ ಅಂದರೆ, ಅತ್ತೆ ಇದ್ದವರಿಗೆ ಇನ್ನೂ ಬೇಕು 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 ಅಂತೇಳಿ ಅವರಿಗೆ ಆಸೆಯಾಗಿದೆ. ಅವನೊಬ್ಬ ಬಡವ, ಅವನ ಹತ್ರ ಇರುವುದು ಅಷ್ಟೇ. ಆದ್ದರಿಂದ ಅವನು ಚೆನ್ನಾಗಿರ್ಲಿ ಅಪ್ಪ, ನನಗೆ ಬೇಕಾದಷ್ಟಿದೆ, ನಾವು ವಸ್ತು ಮೇಲೆ ನಾವು ಆಸೆ ಪಡಬಾರ್ದು ಅಂತೇಳಿ ಯೋಚನೆ ಮಾಡಿದ್ನ? ಇಲ್ಲ. ಹಾಗೆ ಇವತ್ತು ಕೂಡ ಏನು ಮಾಡ್ತಾರೆ, ಇದ್ದವರು ಮತ್ತು ನೆರೆ ಕರೆಯಲ್ಲಿ ಅಕ್ಕಪಕ್ಕದ ಬಡವರಿದ್ದರೆ ಅವರ ದನ ಕುರಿ ಕಚ್ಚೆಗಳನ್ನು ಅಕಸ್ಮಾತ್ ಇಲ್ಲ ಆಸ್ತಿ ಪಾಸ್ತಿಯನ್ನು ಯಾವುದಾದ್ರೂ ಅವರು ಒಳ್ಳೇದಾಗಬಾರ್ದು ಅಂತೇಳಿ ಅತಿ ಆಸೆಯಲ್ಲಿ ಬಡವರನ್ನು ಹಾಳು ಮಾಡೋರಾಗಿದ್ದಾರೆ ಈ ಐಶ್ವರ್ಯವಂತರು. ಅದಕ್ಕೆ 10 ದಶಾಜ್ಞೆಗಳಲ್ಲಿ ವಿಮೋಚನಗೊಂಡ 20ನೇ ಅಧ್ಯಾಯ 17ನೇ ವಚನದಲ್ಲಿ ದಶಾಜ್ಞೆಗಳಲ್ಲಿ ಮೋಶೆ ಮೂಲಕ ಇಸ್ರೇಲರಿಗೆ ದೇವರು ತಿಳಿಸಿದ್ದಾರೆ. ಮೋಶೆ ಮೂಲಕ ಪರರ ವಸ್ತುಗಳ ಮೇಲೆ ಆಶೆ ಪಡಬೇಡಿ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯಾರೇ ಆಗಲಿ, ಅವರು ಐಶ್ವರ್ಯವಂತನಾಗಲಿ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಮೇಲೆ ಪ್ರಾಣಿಗಳ ಮೇಲೆ ಮನಸ್ಸಿಟ್ಟು ನನಗೆ ಇನ್ನೂ ಬರಲಿ, ಅವರು ಹಾಳಾಗಿ ಹೋಗಲಿ ಅಂತ ಯಾರ ಮನಸ್ಸಿದೆಯೋ ಖಂಡಿತವಾಗಿ ಅವರು ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರು. ಅದುವೇ ಇವತ್ತು ಆಗ್ತಾ ಇರೋದು, ಭೂಲೋಕಕ್ಕೆ ಬಂದಿರೋದು. ದೇವರ ಕೋಪ ಏನೇನೋ ಬಡ್ಡಿಗೆ ಹಣ ಕೊಟ್ಟುಕೊಂಡು ಆಸ್ತಿ ಪಾಸ್ತಿಗಳನ್ನು ನುಂಗಿಕೊಂಡು ಬಳಸಿಕೊಂಡು ಆಮೇಲೆ ಸಂಪೂರ್ಣವಾಗಿ ಹಾಳು ಮಾಡಿ ರೌಡಿಗಳ ಮುಖಾಂತರ ಅವರನ್ನ ಓಡಿಸಿ ಎಷ್ಟೆಷ್ಟೋ ಆಸ್ತಿ ಪಾಸ್ತಿ ಎಂತೆಂಥ ಕಂಪನಿಗಳನ್ನ ಫ್ಯಾಕ್ಟ್ರಿಗಳನ್ನ ಮಾಡಿಕೊಂಡು ಏನು ಇಲ್ಲದಂಥವರು ರೌಡಿಗಳ ಜೊತೆ ವಾಸ ಮಾಡಿದವರು ಇವತ್ತು 1,000 ಕೋಟಿ ಮೇಲೆ ಆಸ್ತಿಯನ್ನ ಮಾಡಿಕೊಂಡು ಇವತ್ತು ಮೆರೀತಾ ಇರ್ಬೋದು. ಆದರೆ ಮುಂದಿನ ದಿವಸಗಳಲ್ಲಿ ಸಂಪೂರ್ಣವಾಗಿ ಎತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ. ಇವತ್ತು ಬಡವರಿಗೆ ವಿಧವೆಯರಿಗೆ ಕಷ್ಟ ಸಂಕಟ ದುಃಖ ಬರ್ಬೋದು ಇಂಥ ರಾಜಕಾರಣಿಗಳಿಂದ, ದೊಡ್ಡ ದೊಡ್ಡ ಪುಡಾರಿಗಳಿಂದ. ಆದರೆ ಎಲ್ಲವನ್ನ ಸರ್ವ ಸೃಷ್ಟಿ ಮಾಡಿದಂಥ ದೇವರು ಆಕಾಶದ ಮೇಲೆ ಜಲರಾಶ ಮೇಲೆ ಸಿಂಹಾಸನ ರೂಢನಾಗಿ ಅಲ್ಲಿಂದ ಎಲ್ಲವನ್ನು ಇಣಿಕಿ ನೋಡುವನಾಗಿದ್ದಾನೆ. ದೇವರ 3ನೇ ಶಕ್ತಿ ಪವಿತ್ರಾತ್ಮ ದೇವರು ಇಲ್ಲಿಂದ ಎಲ್ಲ ವರದಿ ಮಾಡುವವರು ಆಗಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ರೋಮಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 26-27ನೇ ವಚನವನ್ನು ಓದುವಾಗ ಅಲ್ಲಿ ಗೊತ್ತಾಗ್ತದೆ. ಅದೇ ಇವತ್ತು ನೋಡಿ, ಎಂತೆಂಥ ಕೋಟೇಶ್ವರ ಯೆಶಾಯನ ಗ್ರಂಥದಲ್ಲಿ ಭೂಮಿಯೇ ನಿನಗೆ ಹಾಸಿಗೆ, ಆಕಾಶವೇ ನಿನಗೆ ಹೊದಿಕೆ ಅಂತೇಳಿ ನೀನು ಅಲ್ಲಿ ಇರಬೇಕು. ಆಮೇಲೆ ಯೆಶಾಯ 10ನೇ ಅಧ್ಯಾಯದಲ್ಲಿ ಓದುವಾಗ ಅವನು ಎಂಥ ಬಲಾಢ್ಯನಾಗಲಿ ಏನೇ ಆಗಲಿ ಕೈದಿಗಳ ಕಾಲ
ಕಾಲ ಕೆಳಗೆ ನೀನು ಜೈಲೊಳಗೆ ಮುದುರಿಕೊಳ್ಳಬೇಕು. ಅನೇಕ ಬಲಾಢ್ಯರನ್ನ, ದೊಡ್ಡ ದೊಡ್ಡ ಮನುಷ್ಯರನ್ನ ಇವತ್ತು ನಾವು ಅದೇ ವಿಷಯವನ್ನ ಕೇಳ್ತಾ ಇದ್ದೇವೆ. ಇದೆಲ್ಲ ಆಗಿದೆ ದೇವರ ಶಾಪಗಳು. ಇದುವೇ ಟಿವಿಯಲ್ಲಿ, ಪತ್ರಿಕೆಗಳಲ್ಲಿ, ಮೊಬೈಲಲ್ಲಿ ಬರುವಂಥದ್ದು, ಮಾನ ಮರ್ಯಾದೆ ಕಳ್ಕೊಳ್ಳುವಂಥದ್ದು, ಇದ್ದವರೆಲ್ಲ ಬಾಯಿಗೆ ಬಂದ ಹಾಗೆ ಬೈಯುವಂಥದ್ದು, ಶಾಪ ಹಾಕುವಂಥದ್ದು, ಇದುವೇ ಆಗಿದೆ. ಆಮೇಲೆ ಭೂಕಂಪ, ಜಲಪ್ರಳಯ, ಬೆಟ್ಟ ಕುಸಿಯುವಂಥದ್ದು, ಬೆಂಕಿ ಬೀಳುವಂಥದ್ದು, ಎಲ್ಲೆಲ್ಲಿಯೋ ಹೋಗಿ ಸುಟ್ಟು ಹೋಗುವಂಥದ್ದು, ಸುಟ್ಟು ಹೋಗಿ ದೊಡ್ಡ ದೊಡ್ಡ ವಾಹನಗಳು ನಾಶವಾಗುವಂಥದ್ದು, ಇದುವೇ ಶಾಪವಾಗಿದೆ. ಇತರರ ಮನಸ್ಸನ್ನು ನೋಯಿಸೋದು, ಹಾಳು ಮಾಡುವಂಥದ್ದು, ಇನ್ನೊಬ್ಬನ ಹಾಳು ಮಾಡಿದ್ದು, ಅದುವೇ 10 ಆಜ್ಞೆಗಳಿಗೆ ವಿರೋಧವಾಗಿ ನಡ್ಕೊಳ್ಳುವಂಥದ್ದು. 10 ದಶಾಜ್ಞೆಯಲ್ಲಿ ಮತ್ತೊಂದು ಆಜ್ಞೆ ಇದೆ, ನರಹತ್ಯೆ ಮಾಡಬೇಡ ಅಂದರೆ ಕೊಲೆ ಮಾಡಬೇಡ, ಇನ್ನೊಬ್ಬರ ಮನಸ್ಸನ್ನ ನೋಯಿಸಬೇಡ, ಹಣ, ವಿಚಾರ, ಬೆಳ್ಳಿ, ಬಂಗಾರ, ಬಡ್ಡಿ, ಆಸ್ತಿ ಪಾಸ್ತಿಯನ್ನ ಕಸಕೊಳ್ಳುವಂಥದ್ದು, ಅಥವಾ ಸರ್ಕಾರಿ ಅಧಿಕಾರಿಗಳನ್ನ ಗದರಿಸಿ ಮಾಡಿಸಿ ರಾಜಕಾರಣಿಗಳಾದಾಗ ಇನ್ನೊಬ್ಬರ ಆಸ್ತಿಯನ್ನು ಗೊತ್ತೇ ಇಲ್ಲದೆ ವಶಪಡಿಸಿಕೊಳ್ಳುವಂಥದ್ದು. ನೋಡಿ, ಇವತ್ತು ಮುಸ್ಲಿಂ ಸಹೋದರರು ಏನ್ ಮಾಡ್ತಾರೆ, ವಕ್ಫು ಆ ಕಾನೂನೇ ಇಲ್ಲ. ಈಗ ಅಲ್ಲ ದೇವರು ಇನ್ನೊಬ್ಬರ ಆಸ್ತಿಯನ್ನ ವಶಪಡಿಸಿಕೊ, ನನಗೆ ನೀನು ಆಸ್ತಿ ಮಾಡಿ ಕೊಡು ಅಂತ ಏನಾದರೂ ಅಲ್ಲ ಅಂದರೆ ಯಾರು? ಅವರೇ ದೇವರು ಒಬ್ಬನೇ ಆಗಿದ್ದಾರೆ, ಪರಮಾತ್ಮ ಭಗವಂತನೇ ಆಗಿದ್ದಾರೆ. ಇನ್ನೊಬ್ಬರ ಆಸ್ತಿಯನ್ನ ಕಸ್ಕೊಂಡು ನನಗೆ ನೀನು ಆಸ್ತಿ ಮಾಡು ಅಂತ ಹೇಳಿದ್ದಾರಾ? ಇಲ್ಲ, ಇದಕ್ಕೂ ಶಾಪ ಇದೆ. ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನ ಕಡ್ಕೊಂಡು ನೀನು ಹೆಂಡತಿ ಮಕ್ಕಳು ಹಂಚಿಕೊಳ್ಳಿ. ಅದರಲ್ಲಿ ನೋಡಿ, ಬರೀ ಐಶ್ವರ್ಯವಂತರು ದೊಡ್ಡವರೇ ಮಾಡಿಕೊಂಡಿದ್ದಾರೆ. ಬಡ ಮುಸ್ಲಿಮರಿಗೆ ಏನೂ ಇಲ್ಲ. ಅವರು ಇವತ್ತು ಭಿಕ್ಷೆ ಬೇಡವರು, ಕೂಲಿಗೆ ಹೋಗೋರು ಕೂಡ ಆಗಿದ್ದಾರೆ. ವಕ್ಫನ್ನ ಹೇಳಿಕೊಂಡು ದೊಡ್ಡ ರಾಜಕಾರಣಿಗಳು ಕೂಡ ಮುಸ್ಲಿಮ್ಸ್ ಹೆಸರನ್ನ ಹೇಳಿಕೊಂಡು ಅವರು ಆಸ್ತಿಯನ್ನ ನುಂಗಿ ಇವತ್ತು ಮಂತ್ರಿಗಳು, ಅಧ್ಯಕ್ಷರು ಆಗಿದ್ದಾರೆ. ಆಗ ಅಲ್ಲ ಅಂದ್ರೆ ಏನು? ಅಲ್ಲ ಅಂದ್ರೆ ಬೇರೆ ಯಾರ ಅಲ್ಲ, ಪರಮಾತ್ಮನೇ, ಭಗವಂತನೇ, ಸರ್ವ ಸೃಷ್ಟಿಕರ್ತನಾದ ದೇವರೇ ಆಗಿರುವಾಗ ಈ ಮಾತನ್ನ ದೇವರು ಹೇಳ್ತಾರ? ಇಲ್ಲ. ಒಂದೇ ಒಂದು ಈಗಿನ ಮಂತ್ರಿ ಹೇಳ್ದ, ನೀನು ನನಗೆ ಏನು ಮಾಡಿದ್ಯ ಅಂತ ಅಲ್ಲ ನನ್ನ ಹತ್ರ ಕೇಳ್ತಾನೆ. ಅಲ್ಲ ಆ ರೀತಿ ಹೇಳಿದ್ದಾನ? ನೀನು ಇನ್ನೊಬ್ಬರಿಗೆ ಮೋಸ ಮಾಡು, ದಗ ಮಾಡು, ಎಲ್ಲವನ್ನ ಕಿತ್ತು ನನ್ನ ಹೆಸರಿಗೆ ನೀವೇ ಬಳಸಿಕೊಳ್ಳಿ ಅಂತ ಹೇಳಿದಾರ? ಕುರಾನಲ್ಲಿ ಒಂದು ವಿಷಯವನ್ನ ತೋರಿಸ್ಲಿ ನೋಡೋಣ. ಕುರಾನ್ ಏನು ಹೇಳ್ತಾ ಇದ್ದ? ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡಿ, ಜೀವಕ್ಕೆ ಜೀವ ಕೊಡಿ, ಪ್ರಾಣಕ್ಕೆ ಪ್ರಾಣ ಕೊಡಿ, ನ್ಯಾಯವನ್ನೇ ಆಚರಿಸಿ ಎಂಬುದಾಗಿ ಕೂಡ ಕುರಾನ್ ತಿಳಿಸುವಂಥದ್ದು. ಅದುವೇ ವೇದಗಳು, ಪುರಾಣಗಳು, ಮಹಾಭಾರತ, ರಾಮಾಯಣ ಕೂಡ ಅದುವೇ ಹೇಳುವಂಥದ್ದು. ಅನ್ಯಾಯ ಮಾಡಿ ಶ್ರೀಲಂಕಾದ ರಾವಣನ ಒಂದು ಸ್ವದೇಶವೇ ಏನಾಗಿ ಹೋಯ್ತು, ಲಂಕಾಪಟ್ಟಣ ಏನಾಯಿತು, ಅದುವೇ ಬೈಬಲ್ ಕೂಡ ಇವತ್ತು ನಮಗೆ ಬೋಧಿಸುವಂಥದ್ದು. ಆಗಿರುವಾಗ ನೋಡಿ, ಈ ರೀತಿ ಯಾರು ಅನ್ಯಾಯ ಮಾಡ್ತಾರೋ ಬಡ ಬಗ್ಗರಿ, ಖಂಡಿತವಾಗಿ ಅದುವೇ ಅವರಿಗೆ ಶಾಪವಾಗಿ ಮಾರ್ಪಡ್ತದೆ. ಒಂದಲ್ಲ ಒಂದು ಸಮಯದಲ್ಲಿ ಅವರು ಎಂಥ ಕೋಟಿ ಮಾಡಿ, ಎಷ್ಟೇ ಮಾಡಲಿ, ಏನೇ ಮಾಡಲಿ, ಇತರರ ಕೈಯಲ್ಲಿ ಗುಂಡೋಡಿಸಿಕೊಂಡು ಸಾಯ್ತಾರೆ, ಅಥವಾ ರೌಡಿಗಳ ಕೈಯಲ್ಲಿ ಸಾಯ್ತಾರೆ, ಹಣ ಮಧ್ಯದಲ್ಲಿ ಬಿದ್ದಿರ್ತದೆ. ನಾನಾ ರೀತಿಯಲ್ಲಿ ಅಲ್ಲಿ ಅದು ಅವರಿಗೆ ಶಾಪವನ್ನ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 5ನೇ ವಚನ. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ, ಯೆಹೋವನೇ, ಆ ಮನುಷ್ಯನು ಸಾಯಲೇಬೇಕು. ನೋಡಿ, ದಾವೀದನಿಗಿದು ಅನ್ಯಾಯ ಕಾಣ್ತು. ದಾವೀದನಿಂದ ಆಯ್ಕೆಗೊಂಡವನು ಆಗ ಏನ್ ಹೇಳ್ದ? ಆ ಬಡವನ ಒಂದು ಕುರಿಯನ್ನು ಇವನು ನಾಶ ಮಾಡಿಬಿಟ್ನಲ್ಲಪ್ಪ, ಬಡವನಿಗೆ ಏನಿಲ್ಲದೆ ಮಾಡ್ದ. ಯಾವ ದೇವರಾಣೆ ಅಂದ್ರೆ ಯೆಹೋವನ ಆಣೆ ಅಂದ್ರೆ, ಯೆಹೋವ ಅಂದ್ರೆ ಪರಮಾತ್ಮ. ಯೆಶಾಯ 43:10-13, 48:12 ಅಲ್ಲಿ ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ. ಮಾರ್ಕ್ 14:61 ನೋಡುವಾಗ ಅವರೇ ಭಗವಂತ ಪರಮಾತ್ಮನೂ ಆಗಿದ್ದಾರೆ. ಇದನ್ನು ಹಿಂದೆ ಕೂಡ ಬಹಳ ಸಲ ತಿಳಿಸಿದ್ದೇನೆ. ದೇವರಾಣೆಗಾದರೂ ಆ ಮನುಷ್ಯನು ಸಾಯಲೇಬೇಕು ಅಂತ ದಾವೀದ ಶಾಪ ಹಾಕ್ತಾ ಇದ್ದಾನೆ. ಹಾಗೆ ಇವತ್ತು ದೇವರ ಆತ್ಮ ಯಾರಿದೆಯೋ, ದೇವರು ಯಾರನ್ನು ಆಶಿಕೊಂಡಿದ್ದಾರೋ ಅವರಿಗೆ ಇಂಥದನ್ನ ಕೇಳುವಾಗ ಬೇಜಾರಾಗ್ತದೆ. ಅಂಥವರಿಗೆ ಶಾಪ ಹಾಕೋರಾಗಿದ್ದಾರೆ. ಇವತ್ತು ಕೂಡ ಅನೇಕರಿಗೆ ತಿಳಿದು ಏನಿಲ್ಲ, ಇವತ್ತು ಗ್ರಂಥಗಳನ್ನು ತಿಳಿದು ದೇವರ ವಿಷಯವನ್ನು ತಿಳಿದವರೇ ಈ ರೀತಿ ಜಾಸ್ತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಪೂಜಾರಿಗಳು, ಸ್ವಾಮೀಜಿಗಳು, ಮಠಾಧೀಶರುಗಳು, ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ರೆವಿಡೆಂಟ್ಗಳು, ಬಿಷಪ್ಗಳು ಅಂತ ಹೇಳೋರೇ ಇವತ್ತು ಬಹಳ ಅನ್ಯಾಯ ಮಾಡೋರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ದೇವರ ಆತ್ಮದಲ್ಲಿ ಇರೋವರಿಗೆ ಇದು ಬೇಸರವಾಗ್ತದೆ. ಅದುವೇ ಏನಾಗ್ತದೆ ಅಲ್ಲಿ ದಾವೀದನು ಹೇಳ್ತಾನೆ, ನಾತಾನನಿಗೆ ಯೆಹೋವನೇ, ಆ ಮನುಷ್ಯನು ಸಾಯಲೇ ಬೇಕು ಅಂದರೆ ಶಾಪ ಬಂದೇ ಬರ್ತದೆ ಅಂತ ಇದರ ಅರ್ಥ. 6, ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ನೋಡಿ, ಅವನು ಹಾಳಾಗ್ತಾ ಇದ್ದಾನೆ. ಇಲ್ಲ, ಅವನಿಗೆ ಒಂದೇ ಇರೋದು, ನನಗೆ ಬೇಕಾದಷ್ಟು ಇದೆ, ನಾನು ಐಶ್ವರ್ಯವಂತ, ಅವನು ಬಡವ, ಅವನು ಒಳ್ಳೇದಾಗ್ಲಿ ಅಂತ ಐಶ್ವರ್ಯವಂತನಿಗೆ ಯೋಚನೆ ಬರಲಿಲ್ಲ.
ಅದಕ್ಕೆ ದಾವೀದರಸರು ಹೇಳ್ತಾ ಇದ್ದಾರೆ, ಅವನು ಮಾಡಿದ ತಪ್ಪಿಗಾಗಿ, ಆ ಕುರಿಮರಿಗಾಗಿ ಅದರ ಬೆಲೆ ಎಷ್ಟು, ಅದರ 4ರಷ್ಟು ಅವನು ಹಿಂದಕ್ಕೆ ಕೊಡಬೇಕು, ಇಲ್ಲಾಂದ್ರೆ ಅವನು ಉದ್ಧಾರ ಆಗುವುದಿಲ್ಲ ಅಂತ. ಇದುವೇ ನೋಡಿ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೋಗ್ತಾ ಇರುವಾಗ ಜಕರಿಯ ಮರದಿಂದ ಇಳಿದು ಬಂದು ಯೇಸುಸ್ವಾಮಿ ಜಕರಿಯನ ಕರೀತಾನೆ, ಜಕರಿಯನೇ ಇಳಿದು ಬಾ ಎಂಬುದಾಗಿ. ಆಗ ಇಳಿದು ಬಂದಾಗ ಜಕರಿಯಲ್ಲಿ ಒಂದೇ ಮಾತು ಹೇಳ್ತಾನೆ, ನಾನು ಅನ್ಯಾಯವಾಗಿ ಯಾರಿಂದಾದರೂ ಕಸಿದುಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಅಂತ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು ಅಂತ. ಯಾರಾದರೂ ನನ್ನ ಸಹೋದರ ಸಹೋದರಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ, ಅಥವಾ ಒಂದು ಬ್ರೋಕರ್ ಕೆಲಸ ಮಾಡಿ ಅನ್ಯಾಯ ಮಾಡಿದ್ರೆ, ಸರ್ಕಾರ ಕೆಲಸದಲ್ಲಿ ಕೂಡ ಬಡವರಿಗೆ ಆಗಲಿ ಯಾರಿಗೇ ಆಗಲಿ ಅನ್ಯಾಯ ಮಾಡಿದ್ರೆ, ಅಕಸ್ಮಾತ್ ಬಡ್ಡಿಗೆ ದುಡ್ಡು ಕೊಡುವುದಾಗಲಿ, ಬಡ್ಡಿಗೆ ಕೊಡಿಸೋದಾಗಲಿ, ಅದರಲ್ಲಿ ಕಮಿಷನ್ ತಿನ್ನುವುದಾಗಲಿ, ಕೆಲಸ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದೇ ಇರುವುದಾಗಲಿ, ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಇರುವುದಾಗಲಿ, ಅನ್ಯಾಯದ ಆಸ್ತಿ ಪಾಸ್ತಿ ದುಡ್ಡು ಬೆಳ್ಳಿ ಬಂಗಾರದಕ್ಕಾಗಿ ಸಹಾಯ ಮಾಡೋದು, ಇನ್ನೊಬ್ಬನ ಹಾಳು ಮಾಡೋದು, ಅವರವರ ಒಳ್ಳೆಯದಕ್ಕಾಗಿ ಇಂಥದ್ದು ಮಾಡಿದರೆ ದಯವಿಟ್ಟು ಬಿಟ್ಟು ಬಿಡಿ. ಒಂದು ವೇಳೆ ಹೀಗೆ ಮಾಡಿದರೆ ಅದನ್ನು ಹಿಂದಕ್ಕೆ ಕೊಟ್ಟು ಕ್ಷಮೆಯನ್ನ ಯಾಚಿಸಿ, ದೇವರ ಆಶೀರ್ವಾದ ಇದ್ದೇ ಇದೆ. ಇಲ್ಲ ಇದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ, ಖಂಡಿತವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ. ಇದು ಬಿದ್ದು ಹೋಗಿದೆ, ಈಗಲೂ ಬೀಳ್ತಲಿದೆ, ನನ್ನ ಕಣ್ಣಾರೆ ಈಗಲೂ ನಾನು ಕಾಣ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು ದೇವರ ದರ್ಶನವಾದ ಮೇಲೆ. ಹಾಗೆ ಒಂದು ವೇಳೆ ಆ ಮಾತು ಯಾರಿಗೆ ಕೇಳ್ತಾರೋ ಅವರಿಗೆಲ್ರಿಗೂ ಇದು ಅನ್ವಯಿಸ್ತದೆ. ಇದಕ್ಕೂ ಕೂಡ ಸಾಕ್ಷಿ ಹೇಳಕ್ ಹೋದ್ರೆ ಇವತ್ತು ಸಾಯಂಕಾಲದವರೆಗೆ ಸಾಕ್ಷಿ ಹೇಳಿದ್ರು ಮುಗಿಯೋದಿಲ್ಲ, ಅಷ್ಟು ಸಾಕ್ಷಿಗಳಿದ್ದಾವೆ. ಅಂದ್ರೆ ಶಿಕ್ಷೆಯನ್ನ ಅನುಭವಿಸಿದಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 7ನೇ ವಚನ. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ, ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರೇಲದ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನೋಡಿ ನಾತಾನ ಏನ್ ಹೇಳ್ತಾನೆ, ದಾವೀದನ ನೋಡಿ, ಆ ಮನುಷ್ಯ ನೀನೇ, ಬೇರೆ ಯಾರು ಅಲ್ಲ. ಅಂದ್ರೆ ನೀನು ಅನ್ಯಾಯ ಮಾಡಿದವನೇ, ಅವನು ಮಾತ್ರ ಅಲ್ಲ. ಇಸ್ರೇಲರ ಕೈಗೆ ಸಿಕ್ಕದಂತೆ, ಸೌಲನ ಕೈಗೆ ಸಿಕ್ಕದಂತೆ ನಿನ್ನನ್ನು ತಪ್ಪಿಸಿದ್ದು ಯಾರು? ದೇವರೇ. ಆದರೆ ನೀನೇ ಆ ರೀತಿಯಾದಂದ್ರೆ ನೀನು ಕೂಡ ತಪ್ಪು ಮಾಡಿದ್ದೀಯಲ್ಲ ಅಂತೇಳಿ ದಾವೀದನಿಗೆ ಈ ನಾತಾನನು ತಿಳಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ ಅಲ್ಲಿ ದಾವೀದ ಏನ್ ಹೇಳ್ದ, ಆ ಮನುಷ್ಯನ ಮೇಲೆ ಪಾಪಗೊಂಡು ಕರುಣೆಗೊಂಡು ಹೇಳ್ದ. ಆದ್ರೆ ನಾತಾನನು ಹೇಳ್ತಾನೆ, ಆ ಮನುಷ್ಯ ನೀನೇ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು, ಅವನ ಹೆಂಡತಿಯನ್ನು ನಿನ್ನ ಮಗಳಿಗೆ ಕೊಟ್ಟೆನು, ಇಸ್ರೇಲ್ ಮತ್ತು ಯಹೂದ ಕುಲಗಳನ್ನು ನಿನಗೆ ವಶಪಡಿಸಿದೆನು. ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದುದನ್ನು ಕೊಡುತ್ತಿದ್ದೆನು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಲ್ಲಿ ಏನ್ ಮಾಡ್ದಲ್ಲಿ, ನಿನಗಿಷ್ಟೆಲ್ಲ ಕೊಟ್ಟೆ, ಆಸ್ತಿ ಐಶ್ವರ್ಯ, ಹೆಂಡತಿಯ ಉರಿಯ ಸತ್ತ ಅವನ ಹೆಂಡತಿ ಕೂಡ ಎಲ್ಲವನ್ನು ನಿನ್ನ ಮಗಳಿಗೆ ನಾನು ಕೊಟ್ಟೆ, ಆದ್ರೆ ನಾನು ಇನ್ನು ಬೇಕಾದರೂ ನಿನಗೆ ನಾನು ಕೊಡ್ತಿದ್ದೆ ಅಲ್ಲಪ್ಪ ಅಂತೇಳಿ ದೇವ್ರನ್ನ ಏನ್ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ದಾವೀದನಿಗೆ ಈ ಮನಸ್ಸನ್ನ ಹೇಳಿದ್ರು, ಇನ್ನು ನಿನಗೆ ನಾನು ಕೊಡ್ತಿದ್ದೆ ಅಲ್ಲ, ಯಾಕೆ ನೀನು ಹೀಗೆ ಮಾಡಿಬಿಟ್ಟೆ ಅಂತೇಳಿ. 9. ಹೀಗಿರಲು ಇನ್ನು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದ್ದೇನು. ನೀನು ಹಿತ್ಯನಾದ ಉರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ನೋಡಿ, ನೀನು ಇನ್ನೊಬ್ಬರ ಬಗ್ಗೆ ನ್ಯಾಯ ತೀರಿಸ್ತೀಯ, ಒಳ್ಳೆಯದನ್ನ ಹೇಳ್ತೀಯ, ನೀನು ಏನ್ ಮಾಡ್ತಾ ಇದ್ದೀಯ, ಅದನ್ನ ನೀನು ಮಾಡಿದ್ದು ಏನು, ನಿನಗೆ ಇನ್ನೂ ಬೇಕಾದ್ರೆ ನಾನು ಕೊಡ್ತಾ ಇದ್ದೆ. ಪಾಪ ಆ ಉರಿಯ ಎಂಬವನನ್ನು ಕತ್ತಿಯಿಂದ ಕೊಲ್ಲಿಸಿ ಬೇಕು ಅಂತಲೇ ನನ್ನ ಹೆಂಡತಿಯನ್ನು ನೀನು ಅದಕ್ಕೆ ಮೊದಲೇ ವ್ಯಭಿಚಾರ ಮಾಡಿದ್ಯಾ ಕರೆಸಿಕೊಂಡು, ಮತ್ತು ಹೆಂಡತಿಯನ್ನಾಗಿ ಮಾಡಿಕೊಂಡೆ. ಇದು ನೀನು ಮಾಡಿದ ದೊಡ್ಡ ಪಾಪ ಅಂತೇಳಿ ದಾವೀದನಿಗೆ ಅಲ್ಲಿ ತಿರುಗುಬಾಣವಾಯಿತು. ಹಾಗೆ ಇವತ್ತು ಅನೇಕರು ಬುದ್ಧಿ ಹೇಳ್ತಾರೆ, ಮಾಡ್ತಾರೆ, ಏನೋ ಮಾಡ್ತಾರೆ, ದೇವರ ವಿಷಯವನ್ನ ಮಾತನಾಡ್ತಾರೆ, ಬಹಳ ದೊಡ್ಡ ಅರಸರು ನ್ಯಾಯಾಧಿಪತಿಗಳು ಆಗ್ತಾರೆ, ದೊಡ್ಡ ಮನುಷ್ಯರು ಆಗ್ತಾರೆ. ಆದ್ರೆ ಅವರು ಮಾಡುವುದು ಬಹಳ ಕೆಟ್ಟ ಕೆಲಸವಾಗಿದೆ. ಇದು ದೇವರ ದೃಷ್ಟಿಯಲ್ಲಿ ಬಹಳ ದೊಡ್ಡದು. ಹಾಗೆ ಇವತ್ತು ಹೀಗೆ ಮಾಡೋರು, ತಪ್ಪು ಮಾಡಿಕೊಂಡವರು ಎಷ್ಟೇ ನ್ಯಾಯ ಮಾತಾಡ್ಲಿ, ಎಷ್ಟೇ ದಾನ ಧರ್ಮ ಮಾಡ್ಲಿ, ಎಷ್ಟೇ ಒಳ್ಳೇದು ಮಾಡ್ಲಿ, ಇವರಲ್ಲಿ ಒಳ್ಳೆತನ ಇಲ್ಲ ಅಂದ್ರೆ ಅದು ಅವರಿಗೂ ಕೂಡ ಶಾಪಗ್ರಸ್ತರಾಗ್ತದೆ. ಆ ಮಾತಿಗೆ
ಬೆಲೆಯೇ ಸಿಕ್ಕೋದಿಲ್ಲ. ಒಂದು ವೇಳೆ ದೊಡ್ಡ ಮನುಷ್ಯರು ಹೆದರಿಕೊಂಡು ಸುಮ್ಮನೆ ಇರ್ಬೋದು, ಆದರೆ ಒಳಗೆ ಒಳಗೆ ಅವರವರೇ ಮಾತಾಡಿಕೊಳ್ತಾರೆ, ಮನಸ್ಸಿನೊಳಗಿರ್ತಾರೆ, ಇವು ನಿಂತವನಲ್ಲಪ್ಪ, ಬಹಳ ಬುದ್ಧಿವಂತ ಹೇಳವನು ಆಗಿದ್ದಾನೆ ಅಂತೇಳಿ. ಇದರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೊಬ್ರು ನೋಡೋದಿಲ್ಲ, ದೇವ್ರು ನೋಡೋದಿಲ್ಲ, ನಮ್ಮನ್ನ ಯಾರಿಗೂ ಗೊತ್ತಿಲ್ಲ ಅಂತ ಯೋಚನೆ ಮಾಡೋದು ಬೇಡ. ಇವತ್ತು ಅನೇಕರು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ. ಅವರ ತಪ್ಪುಗಳು ಇವತ್ತು ಈಗ ಹೇಳಿದ ಹಾಗೆ ಟಿವಿಯಲ್ಲಿ, ಪೇಪರಲ್ಲಿ, ಯೂಟ್ಯೂಬಲ್ಲಿ, ಮೊಬೈಲ್ ಎಲ್ಲ ಬರ್ತಾ ಇರ್ತದೆ. ಆವಾಗ ನೋಡಿ ಅಲ್ಲಿ ಮಾನ ಮರ್ಯಾದೆ ಹರಾಜಾಯ್ತು, ದೇವಮಾನವರು ತಿಳ್ಕೊಂಡು ಎಷ್ಟೆಷ್ಟೋ ಜನರನ್ನ ಏನೇನೋ ಮಾಡಿದ್ದು, ಎಷ್ಟೆಷ್ಟು ಆಸ್ತಿ ಪಾಸ್ತಿನ ನುಂಗಿದ್ದು. ಹಾಗೆ ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ಕೆಟ್ಟದಾಗಿರುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರಿಗೆ ಕೆಟ್ಟ ಹೆಸರು ತರಬಾರದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ನಡ್ಕೊಳ್ಬೇಕು. ಅದುವೇ ದೇವರ ಆಶೀರ್ವಾದ. ಇನ್ನೊಬ್ಬರ ತಪ್ಪುಗಳನ್ನು ತೋರಿಸುವುದು, ಹೇಳೋದು ಮಾತ್ರ ಅಲ್ಲ, ನಮ್ಮ ನಡೆ ನುಡಿ ಕ್ರಿಯೆಗಳು ಸರಿ ಇದ್ದವೋ ಎಂಬುದಾಗಿ, ಅದು ದೇವರಿಗೆ ಪ್ರೀತಿಯಾಗಿದೆಯೋ ಎಂಬುದಾಗಿ ಮೊದಲು ನಾವು ಯೋಚನೆ ಮಾಡಿಕೊಳ್ಬೇಕು. ಒಂದು ವೇಳೆ ಹಾಗೆ ಇದ್ದರೆ ನಮ್ಮನ್ನು ನಾವೇ ಹೊಗಳ್ಕೊಳ್ಬಾರ್ದು, ಕೊಚ್ಚಿಕೊಳ್ಬಾರ್ದು. ಅದರ ಪರವಾಗಿ ಸಾಕ್ಷಿ ನಾನೊಬ್ಬ ಪಾಪಿ ಅಂತ ಕೂಡ ಒಪ್ಪಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 10ನೇ ವಚನ, ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ತಿಯನಾದ ಉರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ಮತ್ತೆ ನೋಡಿ, ದೇವರು ದಾವೀದನಿಗೆ ಶಾಪ ಕೊಟ್ಟರು. ಕುರಿ ಕಾಯುವನನ್ನು ಆರಿಸಿಕೊಂಡು ಅಂತ ಗೋಳಿಯಾತನನ್ನು ಕೊಲೆಸೆ ಮಾಡಿಸಿ, ಸೌಲನ ಕೈಯಿಂದಲೂ ತಪ್ಪಿಸಿ, ವಿರೋಧ ಕೈಯಿಂದಲೂ ತಪ್ಪಿಸಿ, ಬಹಳ ಬಲಾಢ್ಯರನ್ನಾಗಿ ಮಾಡಿ, ಆ ವಿರೋಧಿ ಇಸ್ರಾಯೇಲರ ವಿರೋಧಿಗಳನ್ನು ಕೂಡ ಬಹಳ ಜನ ಅವನ ಕೈಗೆ ಒಪ್ಪಿಸಿಕೊಟ್ಟು ಎಲ್ಲರನ್ನ ಸದೆಬಡಿಸಿ, ಕಡೆಗೆ ಅವನು ಮಾಡಿದ್ದೇನು, ಅನ್ಯ ಸ್ತ್ರೀಯರ ಒಂದು ಸ್ತ್ರೀಯದ ಉರಿಯನನ್ನು ಕೊಲೆ ಮಾಡಿ ಅವನ ಹೆಂಡತಿಯನ್ನು ಬರಮಾಡಿಕೊಂಡಿದ್ದು, ಅದಕ್ಕಿಂತ ಮೊದಲೇ ವ್ಯಭಿಚಾರ ಮಾಡಿದಂಥದ್ದು. ಆದ್ರಿಂದ ಅಂಥ ಮನುಷ್ಯನಿಗೆ ದೇವರಲ್ಲಿ ಶಾಪ ಕೊಡ್ತಾ ಇದ್ದಾರೆ. ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲಪ್ಪ, ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಅಂದರೆ ನಿನಗೆ ಬಹಳ ಶಿಕ್ಷೆ ಬರ್ತದೆ ಖಂಡಿತವಾಗಿಯೂ ಅಂತಂದರೆ ದೇವರ ಆಶೀರ್ವಾದದಲ್ಲಿ ಇಲ್ಲ, ದೇವರಿಗೆ ಕೋಪ ಬಂತು ದಾವೀದನ ಮೇಲೆ. ಹಾಗೆ ಇವತ್ತು ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿರ್ತಾರೋ ಅವರು ದೇವರ ವಾಕ್ಯಗಳಿಗೆ ವಿರೋಧವಾಗಿ ನಡೆದರೆ ಅವರನ್ನು ಕೂಡ ಅವರಿಗಲ್ಲಿ ದೇವರ ಶಾಪ ಬಂದೇ ಬರ್ತದೆ. ಅನೇಕರು ದೇವರಿಗಾಗಿ ನಾನಾ ಥರದ ದಶಾಂಶ ಕೊಡಿ, ಕಾಣಿಕೆ ಕೊಡಿ, ಅವರಿಗೆ ಬೇಕಾಗಿರೋದು ಮನೆ, ಅದು ಸೈಟ್ ತಗೊಳ್ಳೋದು, ಅಲ್ಲಿ ಕಾರ್ ಪಾರ್ಕಿಂಗು, ನೀರು ಸಂಪು ಮಾಡೋದು, ಅದ್ರ ಮೇಲೆ ಇವರಿಗೆ ವಾಸಕ್ಕೆ ಮನೆ ಮಾಡ್ಕೊಳ್ಳೋದು, ಅದ್ರ ಮೇಲೆ ಚರ್ಚ್ ಮಾಡ್ಕೊಳ್ಳೋದು, ಒಂದು ಸಣ್ಣದಾಗಿ ಇದೊಂದು ಇವತ್ತು ವ್ಯಾಪಾರವಾಗಿ ನಡೆದು ಹೋಗಿದೆ. ಅನೇಕರು ಇವತ್ತು ಏನು ಮಾಡ್ತಾರೆ, ಆಸ್ಪತ್ರೆ, ಶಾಲೆ ದೇವರ ಹೆಸರಿನಲ್ಲಿ ಇಟ್ಟು ಅದನ್ನು ತೆರೆದು ಅದರಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡೋರಾಗಿದ್ದಾರೆ. ಅನೇಕರು ದೇವರ ಹೆಸರಿನಲ್ಲಿ ಆಶ್ರಮವನ್ನು ತೆರೆಯುತ್ತಾರೆ, ಅದರಲ್ಲಿಯೂ ಬೇಕಾದಷ್ಟು ಹಣ ಸಂಪಾದನೆ ಮಾಡೋರು ಆಗಿದ್ದಾರೆ, ಬೆಳ್ಳಿ ಬಂಗಾರವನ್ನು ಮಾಡೋರು ಆಗಿದ್ದಾರೆ. ಇವರೆಲ್ಲರೂ ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ ಅಂದರೆ ಶಾಪಗ್ರಸ್ತರಾಗಿದ್ದಾರೆ. ಅನೇಕರು ದೇವರ ಹೆಸರನ್ನು ಹೇಳಿಕೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ಅನೇಕ ಕುಟುಂಬಗಳು ಹಾಳಾಗ್ತವೆ. ವ್ಯಾಪಾರ ಕೂಡ ದೇವರಿಂದಲೇ ಬಂತು, ಅದರಲ್ಲಿ ನಾನಾ ಥರದ ಕಳ್ಳತನ, ವ್ಯಾಪಾರ ಲಾಭ ಜಾಸ್ತಿ, ಅಲ್ಲಿ ತೂಕದ ಅಳತೆಗಳಲ್ಲಿ ನಾನಾ ಥರದ ಅನ್ಯಾಯಗಳು, ಇದಕ್ಕೂ ಶಾಪ ಇದೆ. ಬಡ್ಡಿಗೆ ಹಣ ಕೊಡೋರು, ಕೊಡಿಸೋರು, ಬ್ರೋಕರ್ ಕೆಲಸ ಮಾಡಿ ಕಮಿಷನ್ ತಗೊಳ್ಳೋರು ಆಗಿದ್ದಾರೆ, ಅಧಿಕಾರಿಗಳು ಲಂಚ ತಗೊಳ್ಳೋರು ಆಗಿದ್ದಾರೆ, ಕ್ರಿಶ್ಚಿಯನ್ಗಳು ಇದೇ ರೀತಿ ರಾಜಕಾರಣದಲ್ಲಿದ್ದು ನಾನಾ ಥರದಲ್ಲಿ ಮೋಸ ಮಾಡೋರು ಆಗಿದ್ದಾರೆ, ಕೊಲೆ ಮಾಡಿಸ್ತಲೇ ಇದ್ದಾರೆ. ದೇವರ ದರ್ಶನವಾದವರು ಕೂಡ ಅಂಥವರ ಮನೆಗೆ ಕತ್ತಿಯು, ಅಲ್ಲಿ ಏನಾಗ್ತದೆ, ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಅಂದರೆ ಇಂಥವರೆಲ್ಲರೂ ದೇವರ ದೃಷ್ಟಿಯಲ್ಲಿ ಮಹಾಶಾಪಗ್ರಸ್ತರಾಗಿದ್ದಾರೆ. ದೇವರಿಂದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಅವರು ಬಹಳ ಆಸ್ತಿ ಪಾಸ್ತಿ ಮಾಡಿ ಈ ಲೋಕದಲ್ಲಿ ಬಹಳ ಚೆನ್ನಾಗಿ ಸಾಯ್ಬೋದು, ಆದರೆ ನ್ಯಾಯ ತೀರ್ಪಿನ ದಿವಸ ನರಕದಲ್ಲಿ ಬಹಳ ಬೆಂಕಿಯಲ್ಲಿ ಸುಡಲ್ಪಡುತ್ತದೆ ಎಂಬುದಾಗಿ ಇದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗರುಡ ಪುರಾಣದಲ್ಲಿ ಭಾಗ 1, 2ರಲ್ಲಿ ಅದುವೇ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅದನ್ನೇ ಹೇಳಿದ್ದಾರೆ. ಅದುವೇ ಇದು ಪುರಾಣಗಳು
ಕುರಾನಲ್ಲಿ ಕೂಡ ಅದುವೇ ಇದೆ, ಬೈಬಲಲ್ಲಿ ಕೂಡ ಅದುವೇ ವಿಷಯ ಬರೆಯಲ್ಪಟ್ಟಿದೆ. ಅಲ್ಲದೆ ಈ ಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸ್ಬೋದು. ನಾಡಿದ್ದು ಖಂಡಿತವಾಗಿಯೂ ಅಲ್ಲಿ ಏನಾಗ್ತದೆ, ನರಕವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದನ್ನೇ ಹೊಸ ಧರ್ಮೋಪದೇಶಕಾಂಡದಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಓದ್ಬೋದು. ನರಪುತ್ರನ ವಿರುದ್ಧ ಮಾತಾಡಿದರೆ ಒಂದು ವೇಳೆ ಕ್ಷಮೆ ದೊರಕಬಹುದು, ಆದರೆ ದೇವಕುಮಾರನ ಮೇಲೆ ಪವಿತ್ರಾತ್ಮನನ್ನು ದೂಷಣೆ ಮಾಡಿದವರಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆಯೇ ಇಲ್ಲ ಎಂಬುದಾಗಿ ಧರ್ಮೋಪದೇಶಕಾಂಡದಲ್ಲಿಯೂ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು ಬೈಬಲಲ್ಲಿ. ಆದ್ದರಿಂದ ನೋಡಿ, ಒಬ್ಬೊಬ್ಬರಿಗೆ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು, ಆ ಕಾಯಿಲೆಗಳು, ಈ ಕಾಯಿಲೆಗಳು, ಆಸ್ಪತ್ರೆಯಲ್ಲಿ ಹೆಂಡತಿ ಸರಿಯಿಲ್ಲ, ಮಗ ಸರಿಯಿಲ್ಲ, ನಾನಾ ರೀತಿ ಬರುವುದು ಇದುವೇ. ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಅನೇಕರು ಯಾವ ರೀತಿ ಸುಳ್ಳು ಹೇಳಿ ಜನಗಳನ್ನ ಹಾಳು ಮಾಡ್ತಾರೋ, ಆ ಐಶ್ವರ್ಯವಂತನು ಅವನ ಇದ್ದುದನ್ನ ಬಿಟ್ಟು ಬಡವನ ಒಂದು ಕುರಿಯನ್ನ, ಹಾಗೆ ಇವತ್ತು ಕೂಲಿ ಕೆಲಸ ಮಾಡಿ ಬಹಳ ಕಷ್ಟ, ಸಂಕಟ, ದುಃಖ, ತಂದೆ ತಾಯಿ, ವಯಸ್ಸಾದವರು, ಮಕ್ಕಳಿಗೆ ಸರಿಯಾಗಿ ಅಲ್ಲಿ ವಿದ್ಯಾಭ್ಯಾಸಕ್ಕೆ ದುಡ್ಡು ಇರುವುದಿಲ್ಲ, ಬಟ್ಟೆ ಇರುವುದಿಲ್ಲ, ಅಂಥವ್ರಿಗೆ ಕೂಡ ದಶಾಂಶ ಕೊಡಬೇಕು, ಕಾಣಿಕೆ ಕೊಡಬೇಕು, ಇಲ್ಲದ್ರೆ ನಿಮಗೆ ಶಾಪ ಬರ್ತದೆ ಅಂತ ಹೇಳ್ತಾರೆ. ಹೌದು, ದಶಾಂಶ ಕಾಣಿಕೆ ಕೊಡಬೇಕು ಅಂತ ದೇವರ ವಾಕ್ಯ ಇದೆ. ಆದರೆ ಧರ್ಮೋಪದೇಶಕಾಂಡದಲ್ಲಿ ನಿನ್ನ ಶಕ್ತಿಗೆ ಅನುಸಾರವಾಗಿ ಕೊಡು, ಇಲ್ಲದನ್ನ ಎಲ್ಲಿಂದ ಕೊಡುವುದು? ಅವರು ಕೂಲಿ ಕೆಲಸ ಮಾಡಿ ಅವರ ಜೀವನಕ್ಕೆ ಸಾಕಾಗುವುದಿಲ್ಲ. ಅದನ್ನು ದೇವರು ಚೆನ್ನಾಗಿ ನೋಡೋರಾಗಿದ್ದಾರೆ. ಅಂಥವರ ಕೈಯಿಂದಲೂ ಹೋಗಿ ಇವತ್ತು ಕಿತ್ತು ತಿನ್ನೋರು ಬಹಳ ಜನ ಇದ್ದಾರೆ. ಅದು ಇವತ್ತು ಯಾರೇ ಆಗಲಿ, ಬ್ರಾಹ್ಮಣರೇ ಆಗಲಿ, ಕ್ರಿಶ್ಚಿಯನ್ಗಳೇ ಆಗಲಿ, ಯಾರೇ ಆಗಲಿ, ಆದರೆ ಎಂಥವರ ಬಡವರ ಕೈಯಿಂದಲೂ ಕೂಡ ಇವರು ಏನಾಗಿದ್ದಾರೆ, ಎಲ್ಲ ಧರ್ಮದವರು ಕಿತ್ತು ತಿನ್ನೋರಾಗಿದ್ದಾರೆ. ನಾವು ಅಂಥವರು ಇಂಥವ್ರು ನೀವು ಕೊಡಲೇಬೇಕು ಅಂತೇಳಿ. ಅಂಥವರಲ್ಲಿ ಅದಕ್ಕೆ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ದೇವರೊಂದು ಶಾಪವು ಅಂಥವರ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ, ಅವರ ಮಕ್ಕಳನ್ನು ಕೂಡ ಬಿಡುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. 11ನೇ ವಚನ, ಯೆಹೋವನಾದ ನನ್ನ ಮಾತನ್ನು ಕೇಳು, ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೇನು. ನೋಡಿ, ಮತ್ತೆ ದಾವೀದನಿಗೆ ಹೇಳ್ತಾರೆ, ನನ್ನ ಮಾತು ನೀನು ಕೇಳು, ನೀನು ಮಾಡಿದ್ದು ನಾನು ನಿನಗೆ ಮಾತ್ರ ಹೇಳಿದ್ದಲ್ಲ, ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಬರ್ತದೆ. ನೋಡಿ, ಅಂಥವ್ರ ಕಡೆಗೆ ಏನಾಗ್ತದೆ, ಎಷ್ಟೋ ಈಗ ಹೇಳಿದಾಗೆ ಎಷ್ಟೋ ಮಾಡ್ಬೋದು, ಏನೇ ಮಾಡ್ಬೋದು, ಸ್ವಂತ ಅಣ್ಣ ತಮ್ಮಂದಿರು, ಬಂಧು ಬಳಗ, ಕುಟುಂಬದವರಿಂದಲೇ ಅಲ್ಲಿ ಅವರಿಗೆ ವಿರೋಧ ಬಂದು ಏನಾಗ್ತದೆ, ಯಾವ ಶಿಕ್ಷೆಗೊಳಗಾಗ್ತಾರೆ ಅಂತ ಗೊತ್ತಿಲ್ಲ. ಇದು ಇವತ್ತು ಕೂಡ ಬೇಕಾದಷ್ಟು ನನ್ನ ಒಂದು ಬಂಧು ಬಳಗದವರಲ್ಲಿ ಕೂಡ ನಡೆದು ಹೋಗಿದೆ ಈ ವಿಚಾರಗಳು. ಇವತ್ತು ಕೂಡ ಅನೇಕ ನಾನು ನನ್ನ ಕಣ್ಣಾರೆ ಕಾಣ್ತಲೇ ಇದ್ದೇನೆ. ಆಮೇಲೆ, ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನೆದುರಿನಲ್ಲಿ ಇನ್ನೊಬ್ಬನಿಗೆ ಕೊಡುವೆನು. ನೋಡು, ನಿನಗೆ ಮೊದಲು ಒಂದು ಹೆಂಡತಿ ಇತ್ತು, ಮದುವೆ ಆಯ್ತು, ಆಮೇಲೆ ಮೀಕಳು ಹಾಗೆ ಮಾಡಿದ್ಲು, ಅಲ್ಲಿಂದ ಆಯ್ತು, ಬೇರೆ ಆಯ್ತು. ಈ ಹುರಿಯನ ಹೆಂಡತಿಯನ್ನು ಹೀಗೆ ಮಾಡ್ದ, ಅನ್ಯಾಯದಿಂದ ನೀನು ಅನ್ಯ ಸ್ತ್ರೀಯರನ್ನು ಕೂಡ ಹೆಂಡತಿಯನ್ನಾಗಿ ಮಾಡಿಕೊಂಡೆ, ನೀನು ಅರಸನಾದೆ ಅಂತ ಹೇಳಿ. ಆದರೆ ನಿನ್ನ ಎದುರಿನಲ್ಲಿ ನಿನ್ನ ಹೆಂಡತಿಯರನ್ನು ಬೇರೆ ಕೊಡುವೇನು. ಹಾಗೆ ನೋಡಿ, ಇವತ್ತು ಒಬ್ಬೊಬ್ಬರಿಗೆ 5 ಹೆಂಡತಿ, 6 ಹೆಂಡತಿಯರು ಇದ್ದಾರೆ, 3-4 ಇದ್ದವರು ಇದ್ದಾರೆ, ಎಲ್ಲಿಯೋ ಇದ್ದಾರೆ. ಒಂದು ಹೆಂಡತಿಯನ್ನು ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ತಾರೆ. ಆಮೇಲೆ ಬೇರೆ ಎಲ್ಲಿಯೋ ಒಂದೊಂದು ಹೆಂಡತಿಯರು ಇರ್ತಾರೆ. ಕಡೆಗೆ ಅವರು ಇನ್ನೊಬ್ಬರ ಸಂಪರ್ಕದಲ್ಲಿರ್ತಾರೆ, ಇನ್ನೊಬ್ಬರೊಂದಿಗೆ ಅವರು ಹೋಗ್ತಾರೆ. ಇದುವೇ ವಚನ ನೆರವೇರ್ತಾ ಇದೆ. ನೋಡಿ, ಇನ್ನೊಬ್ಬನಿಗೆ ಕೊಡುವೇನು, ನೀನು ಮಾಡಿದ ಅನ್ಯಾಯ, ಅವರನ್ನು ಹಾಳು ಮಾಡಿದ್ದು ಅಂತ ಇದರ ಅರ್ಥ. ಅವನು ಹಗಲಿನಲ್ಲಿ ಅವರ ಕೂಡ ಮಲಗುವನು, ನೀನು ಅದನ್ನು ಗುಪ್ತವಾಗಿ ಮಾಡಿದಿ. ದೇವರ ನಮಗೆ ಸ್ತೋತ್ರವಾಗಲಿ. ಅವರು ಗಂಡ ಹೆಂಡತಿ ಹಗಲಲ್ಲೇ ಜೊತೆಯಲ್ಲಿ ಇರ್ತಾರೆ ಅಂತೇಳಿ, ನಿನ್ನ ಎದುರಿನಲ್ಲೇ ನಾನು ಹೀಗೆ ಮಾಡ್ತೇನೆ ಅಂದರೆ ನೀನು ಮಾಡಿದ ಅಪರಾಧ ನಿನಗೆ ನಾನು ತೋರಿಸ್ತೇನೆ. ಈ ರೀತಿ ದೇವರ ದರ್ಶನವಾದ ಮೇಲೆ ದೇವರಿಗೆ ತಿರುಗಿ ವಿರೋಧ ಮಾಡಿದಾಗ ತನ್ನ ಹೆಂಡತಿಯರನ್ನು ಇನ್ನೊಬ್ಬರಿಗೆ ವಹಿಸಿಕೊಡ್ತಾರೆ. ಅವನ ಎದುರೇ ಅಂದರೆ ಅವನ ದೊಡ್ಡ ಬಲಾಢ್ಯನಾಗ್ತಾನೆ, ಹೆಂಡತಿಯನ್ನು ಬೇರೊಬ್ಬನು ಕರ್ಕೊಂಡು ಹೋಗುವವನು. ಆದರೆ ಅವನಂತರ ಇಂಥವರಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ಮಾಡಿದ ಅನ್ಯಾಯವನ್ನು ಅಂಥವರಿಗೆ ಹಗಲಿನಲ್ಲೇ ತೋರಿಸಿಕೊಡ್ತಾನೆ ಅಂತ ಇದರ ಅರ್ಥವಾಗಿದೆ. ಅದು ಕೂಡ ಇವತ್ತು ನಡೀತಲೇ ಇದೆ. ಆಮೇಲೆ 12ನೇ ವಚನ, ನಾನು ಹೇಳುವ ಮಾತಾದರೂ ಎಲ್ಲ ಇಸ್ರಾಯೇಲರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಯಾರು? ದೇವರು. ಎಲ್ಲರಿಗೆ ಗೊತ್ತಾಗುವ ಹಾಗೆ ಇವನು ಅನ್ಯಾಯ ಮಾಡಿ ಇಷ್ಟು ಹೆಂಡತಿಯರನ್ನು ವಶಪಡಿಸಿಕೊಂಡ, ಹೀಗೆ ಮಾಡ್ದ. ಈಗ ನೋಡ, ಅವನ ಇಂಥ ಹೆಂಡತಿಯರು ಇಂಥವನ ಜೊತೆಲಿ ಹೋದ್ರು, ಅವರಲ್ಲಿ ಬಹಳ ಚೆನ್ನಾಗಿದ್ದಾರೆ, ಅದಲ್ಲದೆ ಎದುರಿನಲ್ಲೇ ಇದ್ದಾರೆ, ಅವನ ಏನ್ ಮಾಡೋಕ್ಕೂ ಆಗುವುದಿಲ್ಲ.
ಇದು ನನ್ನ ಮಾತು, ಎಲ್ಲರ ಮುಂದೆ ನಿನ್ನ ಮಾನ ಮರ್ಯಾದೆ ಹೋಗುವ ಹಾಗೆ ಮಾಡ್ತೇನೆ ಅಂತ ದೇವರ ಮಾತು ದಾವೀದನಿಗೆ. ಹಾಗೆ ಇವತ್ತು ನಾನಾ ಥರದಲ್ಲಿ ಯಾರು ಅನ್ಯಾಯ ಅನಾಚಾರ ಮಾಡ್ತಾರೋ ಅಂಥವರ ಮಾನ ಮರ್ಯಾದೆ ಹೋಗುವ ಹಾಗೆ ದೇವರೇ ಮಾಡ್ತಾರೆ. ಅದುವೇ ನೋಡಿ ಆಗಲೇ ಹೇಳಿದಾಗೆ ಅವರು ಎಂಥವರೇ ಆಗಲಿ ಬಾಯಿಗೆ ಬಂದಾಗೆ ಮಾತಾಡೋದು, ಬೈಯೋದು, ಉಗಿಯೋದು, ಇವತ್ತು ಪೇಪರಲ್ಲಿ, ಟಿವಿಯಲ್ಲಿ, ಮೊಬೈಲಲ್ಲಿಯೂ ನಾನಾ ರೀತಿಯಲ್ಲಿ ಇವತ್ತು ಬಹಿರಂಗವಾಗುವುದು. ಎಂಥದ್ದಾದರೂ ಪ್ರಯೋಜನ ಏನು? ಮಾನ ಮರ್ಯಾದೆ ಹರಾಜು, ಕೋರ್ಟಲ್ಲಿ ಕೇಸು, ಅಲ್ಲಿಂದ ಜಾಮೀನಲ್ಲಿ ಬರೋದು, ಇದುವೇ ಆಗಿದೆ ಮಾನ ಮರ್ಯಾದೆ ಹೋಗುವಂಥದ್ದು. 13ನೇ ವಚನ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನೋಡಿ, ಇದೆಲ್ಲ ಗೊತ್ತಾದ್ಮೇಲೆ, ದೇವರು ಅವನಿಗೆ ತಿಳಿಸಿದ ಮೇಲೆ ಆಗ ಹೇಳ್ತಾನೆ, ನಾನು ಪಾಪ ಮಾಡಿಬಿಟ್ನಲ್ಲ ಅಂತ. ನೋಡಿ, ಅವನನ್ನು ಅರಸನನ್ನಾಗಿ ಮಾಡಿದ್ಮೇಲೆ ಅವನ ಪಾಪವನ್ನು ಮರೆತೇ ಬಿಟ್ಟ. ಯಾಕೆಂದ್ರೆ ಅರಸ ಇಸ್ರಾಯೇಲರಿಗೆ ನಾನು ಮಾಡಿದ್ದೆ ಸರಿ, ನಾನು ಹೇಳಿದ್ದೆ ಸರಿ, ನನ್ನ ಕಾರ್ಯವೇ ಸರಿ, ನನ್ನ ಕಾರಣವೇ ಸರಿ ಅಂತೇಳಿ ದಾವೀದ ಉಬ್ಬಿ ಹೋದ. ಅವನ ತಪ್ಪು ಅವನಿಗೆ ಅರ್ಥ ಆಗಲಿಲ್ಲ. ಹಾಗೆ ಇವತ್ತು ದೇವರ ದರ್ಶನ ಆದಮೇಲೆ ನಾನಾ ರೀತಿಯಲ್ಲಿ ಹಣ, ಆಸ್ತಿ, ಪಾಸ್ತಿ ಎಲ್ಲವನ್ನ ಮಾಡ್ಕೊಂಡವ್ರು ಏನು ಮಾಡ್ತಾರೆ? ನನ್ನ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡ್ತಾರೆ. ಆಗ ದೇವರು ಇತರರ ಮೂಲಕ ತಿಳಿಸಿದಾಗ, ಇಲ್ಲದೆ ಅವರ ಶಿಕ್ಷೆಗೆ ಒಳಪಡಿಸಿದಾಗ ಆಗ ಗೊತ್ತಾಗ್ತದೆ ನಾನು ಪಾಪ ಮಾಡಿದ್ದೇನೆ ಅಂತೇಳಿ. ಇತ್ತೀಚೆಗೆ ಒಂದು ವಿಷಯ ಕೂಡ ನಡೆಯಿತು. ನನ್ನ ಒಂದು ಬಂಧು ಬಳಗದಲ್ಲಿ ಹಿಂದೆ ದೇವರ ಬಳಿಗೆ ಬಂದಾಗ ಅವರ ಮಗನಿಗೆ ಒಂದು ವಿಶ್ವಾಸಿ ಹುಡುಗಿಯನ್ನ ಮದುವೆ ಮಾಡಿದಾಗ, ಅಯ್ಯೋ ನನ್ನ ಮೇಲೆ ಒಂದು ಏನೇನೋ ಮಾತು ಬಂದೋಯ್ತು, ಏನೇನೋ ಬಂದು ಹೋಯ್ತು. ನನ್ನ ಜೊತೆಲೂ ಚೆನ್ನಾಗಿದ್ದ, ನನ್ನ ಹೆಂಡತಿ ಮಕ್ಕಳಿಗೂ ಚಾಡಿ ಹೇಳ್ದವನಾಗಿದ್ದ, ಹಿಂದೆ ಮುಂದೆ ಬೊಯ್ಯವನಾಗಿದ್ದ, ನನ್ನ ಮಾತು ಕೇಳಿದ್ರು ಇಲ್ಲ. ಕಡೆಗೆ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಿದ ಕಡೆಗೆ ಸಾಯಲಿಕ್ಕೆ ಒಂದು ವಾರಕ್ಕೆ ಒಂದು 8-10 ದಿವಸ ಅಥವಾ 15 ದಿವಸ ಮೊದಲು ನೋಡಿ ಬರೋಣ ಅಂತ ಹೋದಾಗ ಒಂದೇ ಮಾತು ಹೇಳಿದ, ಅಣ್ಣ ನಾನು ಬಹಳ ಪಾಪ ಮಾಡಿದ್ದೇನೆ ಅಂತ ಮಲ್ಕೊಂಡು ಹಾಗೆ ಮೂಗಿಗೆ ಆಕ್ಸಿಜನ್ ಹಾಕಿದ್ರು. ನೋಡುವಂತ ಒಂದು ಅನುಗ್ರಹ ದೇವರು ಕೊಟ್ಟು, ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆ, ಅವನನ್ನು ಹೋಗಿ ನೋಡಲು ಒಂದು ಆಶೀರ್ವಾದ ಮಾಡಪ್ಪ ಅಂತ ದೇವರು ಮಾಡಿದ್ರು. ದೇವರಿಗೆ ಸ್ತೋತ್ರ. ಆಗ ಅನೇಕ ವಿಷಯಗಳನ್ನ ಹೇಳಿದಾಗ, ಅಣ್ಣ ನಾನು ಬಹಳ ಪಾಪ ಮಾಡಿದ್ದೇನೆ ಅಂತ ಒಂದು ಶಬ್ದ ಅವನ ಬಾಯಿಯಲ್ಲಿ ಬಂತು. ನೋಡು, ತಪ್ಪು ಮಾಡಿ ಶಿಕ್ಷೆಗೆ ಒಳಪಟ್ಟಾಗ ಕೊನೆಯ ಸಮಯದಲ್ಲಿ ಪಾಪಗಳು ಅವರಿಗೆ ಅರಿವಾಗ್ತದೆ. ಅದಕ್ಕೆ ಬೈಬಲಲ್ಲಿ ಕೂಡ ಒಂದು ವಾಕ್ಯ ಇದೆ, ನೀನು ಮಾಡಿದ ತಪ್ಪು ನಿನ್ನ ನೆನಪಿಗೆ ಬಾರದೆ ನೀನು ಈ ಭೂಲೋಕದಲ್ಲಿ ಸಾಯುವುದಿಲ್ಲ ಎಂಬುದಾಗಿ ದೇವರ ಮಾತು ಇದೆ. ಆ ಮಾತು ನೋಡಿ ಇಲ್ಲಿ ದಾವೀದನ ವಿಷಯದಲ್ಲಿ ನೆರವೇರಿತು. ಈಗಾಗಲೇ ನಾನು ಸಾಕ್ಷಿ ಕೊಟ್ಟಿದ್ದು ಕೂಡ ನೆರವೇರಿ ಹೋಯಿತು. ಇದಕ್ಕೆ ಮೊದಲು ಕೂಡ ಒಂದು ಮನುಷ್ಯ ಹೀಗೆ ಮಾಡಿ ಸಾಯುವ ಕಾಲಕ್ಕೆ ಹಲ್ಲೇಲೂಯಾ ಅಂತ ಹೇಳಿ ಕೈಯನ್ನ ಮೇಲಕ್ಕೆ ಎತ್ತಿ ಹಲ್ಲೇಲೂಯಾ ಅಂತ ಹೇಳಿ ಕರೆದು ಪ್ರಾಣವನ್ನ ಬಿಟ್ಟನು. ಆಗ ನಾನು ಮಂಗಳೂರಿನಲ್ಲಿ ಇದ್ದೆ. ಅಲ್ಲಿಂದ ಅದೇ ಸಮಯದಲ್ಲಿ ಸ್ವಲ್ಪ ದಿವಸಕ್ಕೆ ಮೊದಲು ಅವನನ್ನು ಬಂದು ನೋಡುವಂತ ಒಂದು ಅನುಗ್ರಹ ಕೂಡ ದೇವರು ಕೊಟ್ಟರು. ಹಾಗೆ ದೇವರ ದರ್ಶನವಾದ ಮೇಲೆ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಶಿಕ್ಷೆಗೆ ಒಳಗಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ ಅಂತ ಹೇಳ್ದಾಗ ನಾತಾನ ಏನ್ ಹೇಳ್ದ? ನೀನು ಪಾಪವನ್ನು ಒಪ್ಪಿಕೊಂಡಿದ್ದೀಯಾ, ನೀನು ಸಾಯುವುದಿಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಸಾಯುವುದಿಲ್ಲ, ಯಾಕೆಂದ್ರೆ ನಾನು ಪಾಪ ಮಾಡಿದ್ದೇನೆ ಅಂತೇಳಿ ದಾವೀದ ಅರಸಲ್ಲಿ ಏನ್ ಮಾಡಿದ? ಅಲ್ಲಿ ಒಪ್ಪಿಕೊಂಡ. ಹಾಗೆ ನಮ್ಮ ಪಾಪಗಳು ದೇವರು ನಮಗೆ ಇತರರ ಮೂಲಕ ತಿಳಿಸಿದಾಗ, ಅಥವಾ ಎಲ್ಲಿಯೋ ಪ್ರವಾದನೆ ಮೂಲಕ ತಿಳಿಸಬಹುದು, ಅಥವಾ ಗ್ರಂಥಗಳನ್ನು ಓದಿದಾಗ ತಿಳಿಸಬಹುದು, ಇತರರ ಮೂಲಕ ತಿಳಿಸಬಹುದು. ನಮ್ಮ ಮೇಲೆ ದೇವರು ಪ್ರೀತಿ ಇಟ್ಟು ಆಗ ಹೌದು ನಾನು ಪಾಪ ಮಾಡಿದ್ದೇನೆಪ್ಪ, ಅದನ್ನು ಕ್ಷಮಿಸು ಅಂತೇಳಿ ದೇವರಿಗೆ ನಾವು ಶರಣು ಹೋದ್ರೆ, ಮುಂದೆ ಪಾಪವನ್ನ ಮಾಡದೆ ಹೋದ್ರೆ ಖಂಡಿತವಾಗಿ ದೇವರಿಂದ ನಮಗೆ ಕ್ಷಮೆ ಇದೆ. ಜ್ಞಾನೋಕ್ತಿ 28:13 ಜ್ಞಾನಿ ಸೊಲೊಮೋನನ ಮುಖಾಂತರ ತಿಳಿಸಿದ್ದಾರೆ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೀರ್ತನೆಯಲ್ಲಿ ಕೂಡ ಇದೆ, ಯಾರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾರೋ, ಮುಂದೆ ಪಾಪವನ್ನು ಮಾಡದೆ ಹೋಗ್ತಾರೋ, ಜೀವಿತ ಕಾಲವೆಲ್ಲ ಪಶ್ಚಾತ್ತಾಪ ಪಟ್ಟುಕೊಂಡು ಇರ್ತಾರೋ, ಅಂಥವರ ಮೇಲೆ ದೇವರಿಗೆ ಮಹಾ ಪಾಪ ದೇವರಿಗೆ ಬಹಳ ಕ್ಷಮೆ ಇದೆ, ಪ್ರೀತಿ ಇದೆ ಎಂಬುದಾಗಿ ನೋಡಿ. ನಾವು ಬೈಬಲ್ ಕೂಡ ಅಲ್ಲಿ 2 ವ್ಯಭಿಚಾರಿಗಳನ್ನ ನೋಡ್ಬೋದು. ಅಲ್ಲಿ ಒಂದು ವ್ಯಭಿಚಾರ ಮಾಡಿದಾಗ ಸಿಕ್ಕಿ ಬಿದ್ದಾಗ ಒಂದು ಮಹಿಳೆ, ಇನ್ನು ಮುಂದೆ ನೀನು ಪಾಪ ಮಾಡ್ಬೇಡ, ಅಲ್ಲಿ ಕಲ್ಲೆಸೆದುಕೊಳ್ಳುವರಾಗಿದ್ರು, ನಿನ್ನ ಸ್ಥಿತಿ ಚಿಂತಾಜನಕವಾದಿತ್ತು ಅಂತ ಹೇಳಿದಾಗ ಅಲ್ಲಿಂದಲೇ ವ್ಯಭಿಚಾರವನ್ನ ಬಿಟ್ಟರು. ಅವಳೇ ಮಗ್ದಳದ ಮರಿಯಳಾಗಿದ್ದಾಳೆ. ಹಾಗೆ ದೇವರು ಪುನರುತ್ಥಾನಗೊಂಡಾಗ ಮೊಟ್ಟ
ಮೊದಲು ದೇವರು ದರ್ಶನ ಕೊಟ್ಟಿದ್ದು ಸ್ವಾಮಿ ಪುನರುತ್ಥಾನಗೊಂಡಾಗ ಆ ಮಗ್ದಲದ ಮರಿಯಳಿಗೆ. ಅವಳ ಮೈಯಲ್ಲಿ 9 ದೆವ್ವ ಇತ್ತು. ಪಶ್ಚಾತ್ತಾಪ ಪಟ್ಟಾಗ 9 ದೆವ್ವವನ್ನ ದೇವರು ಬಿಡಿಸಿದ್ರು. ಹಾಗೆ ಯೋಹನ 4ನೇ ಅಧ್ಯಾಯದಲ್ಲಿ ಕೊಡುವಾಗ ಅಲ್ಲಿ ಒಂದು ವ್ಯಭಿಚಾರಿಣಿ ಸಮಾರ್ಯದ ಮಹಿಳೆ, ಅವಳ ಹತ್ರನೇ ದೇವರು ಹೋಗಿ ಮಾತನಾಡಿದ್ರು. ಅವಳು ಒಪ್ಪಿಕೊಂಡ್ಲು. ಅವಳನ್ನು ಕೂಡ ದೇವರು ಕ್ಷಮಿಸಿದರು. ಇನ್ನೊಂದು 18 ವರ್ಷಗಳಿಂದ ಗೂಳು ಬೆನ್ನು ಆಗಿದ್ದಂತ ಒಂದು ಮಹಿಳೆಯನ್ನು ಕೂಡ ಸೈತಾನ ಹಿಡಿದು ಬಗ್ಗಿಸಿ ಬಿಟ್ಟಿದ್ದ. ದೇವರು ಅಲ್ಲಿ ಗುಣಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ಯಾರನ್ನ ಗುಣಪಡಿಸಬೇಕು ಅವರನ್ನು ದೇವರೇ ಗುಣಪಡಿಸ್ತಾರೆ. ಯಾರಿಗೆ ತಿಳಿಸಿ ಪಶ್ಚಾತ್ತಾಪ ಪಟ್ಟಾಗ ಅಂತ ಯಾರು ಮನಸ್ಸನ್ನು ಶುದ್ಧ ಇದೆಯಾ ನೋಡಿಕೊಂಡು ಅಂಥವರನ್ನ ದೇವರು ಕ್ಷಮಿಸುವವರಾಗಿದ್ದಾರೆ. ಹಾಗೆ ನನ್ನ ಪಾಪಗಳು ಕೂಡ ಅನೇಕ ಇತ್ತು. ನನ್ನ ಅಜ್ಜನ ಪಾಪ, ನನ್ನ ಅಪ್ಪನ ಪಾಪ ನನ್ನ ಮೇಲೆ ಬಂದಿತ್ತು. ಅದು ನನ್ನನ್ನು ಕೂಡ ಪಾಪಕ್ಕೆ ತೆಗೆದುಕೊಂಡು ಹೋಯಿತು. ಇದನ್ನು ಕೂಡ ನಾನು ಹಿಂದೆ ಸಾಕ್ಷಿಯಾಗಿ ಬಹಳ ಸಲ ಹೇಳಿದ್ದೇನೆ. ಆದರೆ ದೇವರಿಂದ ನನ್ನ ಪಾಪದಿಂದ ಎತ್ತಿದ್ರು. ನನ್ನನ್ನು ಸಭೆಗೆ ಹೋಗುವಾಗೆ ಮಾಡಿದ್ರು ಕೇರಳಕ್ಕೆ. ಅಲ್ಲಿ ಆ ಸಭೆಯಲ್ಲಿ ಆ ಪ್ರಾರ್ಥನಾ ಕೂಟದಲ್ಲಿ ಪಾಪಗಳು ಅರ್ಥ ಆಗುವಾಗೆ ದೇವರು ಮಾಡಿದ್ರು. ಇದೇ ಇವತ್ತು ದೇವರು ನನ್ನ ಮೂಲಕ ಕೂಡ ಯಾರ್ಯಾರ ಮೇಲೆ ಇವತ್ತು ನಿಮ್ಮ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಸತ್ಯ ಸುವಾರ್ತೆಯನ್ನ ತಿಳಿಸುವಂಥದ್ದು. ದೇವರ ನಮಗೆ ಸ್ತೋತ್ರ. ಹಾಗೆ ದೇವರ ವಾಕ್ಯವನ್ನು ಕೇಳ್ತಾ ಬಂದಾಗ ತಪ್ಪುಗಳು ಅರಿವಾದಾಗ ನಾವು ಕ್ಷಮೆ ಯಾಚಿಸಲೇಬೇಕು. ಅಂಥವರ ಮೇಲೆ ದೇವರಿಗೆ ಪ್ರೀತಿ ಇದೆ. 14ನೇ ವಚನ. ಆದರೂ ನೀನು ನಿನ್ನ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸಿದ್ದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಆದರೆ ನೀನು ಉರಿಯನನ್ನು ಕೊಲೆ ಮಾಡಿ ಹೆಂಡತಿಯನ್ನು ಬರಮಾಡಿದಿ. ಅಲ್ಲಿಂದ ಅದು ಮಗು ಹುಟ್ಟಿತು. ಆದ್ರಿಂದ ನಿನ್ನ ಮಗು ಅದು ನಿನಗೆ ಸಿಕ್ಕುವುದಿಲ್ಲ. ನೀನು ಬಹಳ ಸತ್ತೇ ಹೋಗ್ತೀಯ. ಕಾರಣ ಆ ಗಂಡನನ್ನ ಉರಿಯನನ್ನ ಕೊಲೆ ಮಾಡಿ ಹೆಂಡತಿಯನ್ನಾಗಿ ಮಾಡಿಕೊಂಡೆ. ಅಲ್ಲಿ ಮಗು ಹುಟ್ಟಿದ್ದು ಅನಾಚಾರ, ವ್ಯಭಿಚಾರದಲ್ಲಿ ಹುಟ್ಟಿದ್ದು, ಅನಾಚಾರದಲ್ಲಿ ಅನ್ಯಾಯದಲ್ಲಿ ಹುಟ್ಟಿದ ಮಗು ಅದು ನಿನಗೆ ಸಿಕ್ಕುವುದಿಲ್ಲ, ಸತ್ತೇ ಹೋಗುವುದು ಅಂತ. ಹಾಗೆ ಇವತ್ತು ಹೆಂಡತಿಯರಿದ್ದುಕೊಂಡು ಬೇರೆ ಹೆಂಡತಿಯರ ಒಂದು ಶರೀರದ ಗುಣದಿಂದಲೋ ಅಥವಾ ನಮ್ಮ ಗರ್ವ ಅಹಂಕಾರದಿಂದಲೋ ಹಠದಿಂದಲೋ ಏನಾದರೂ ಮಾಡಿ ಇನ್ನೊಂದು ಹೆಂಡತಿಯನ್ನು ಮಾಡಿಕೊಂಡು ಅಲ್ಲಿ ಹುಟ್ಟಿದ ಮಕ್ಕಳು ಶಾಪಗ್ರಸ್ತರಾಗ್ತಾರೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಅನೈತಿಕ ಸಂಪರ್ಕ ಇರಬಾರದು. ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಬಾರದು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಹಳ ಬಿಡಿಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಏನಾದರೂ ಅವರಲ್ಲಿ ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ. ಆದ್ದರಿಂದ ಅವರನ್ನು ಹೇರಳವಾಗಿ ಕ್ಷಮಿಸಿರಿ, ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೂ ಇದನ್ನು ತಿಳಿಸುವ ಹಾಗೆಯೂ ಸಾಕ್ಷಿಗಳ ಹಾಗೆಯೇ ಮಾರ್ಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ